ಹಲೋ ನಮಸ್ಕಾರ, ಸ್ವಾಗತ ಸುಸ್ವಾಗತ ನನ್ನ ಯೂಟ್ಯೂಬ್ ಚಾನಲ್ಗೆ. ಲಾಂಗ್ ಟೈಮ್ ನೋ ಸಿ ಅನ್ನೋ ಥರ ತುಂಬ ದಿನಗಳ ನಂತರ ಒಂದು ವಿಡಿಯೋ ಮಾಡತ್ತೀನಿ. ಇದೇನಪ್ಪ ಏನೂ ಮೇಕಪ್ ಇಲ್ಲಾರ್ದಂಗೆ ಈಗ ವಿಡಿಯೋ ಮಾಡತ್ತಾಳಲ್ಲ ಅಂತೇಳಿ ಅನ್ಕೊಳಕ್ಕೆ ಹೋಗ್ಬೇಡ್ರಿ. ಇವತ್ತಿರೋದೇ ಮೇಕಪ್ ಚಾಲೆಂಜ್. ಆ್ಯಂಡ್ ಆಲ್ಸೋ ನಾ ಮೇಕಪ್ ಮಾಡತ್ತಿಲ್ಲ, ಇವತ್ತು ನನ್ನ ಮೇಕಪ್ ಮಾಡತ್ತಾರ ಒಂದು ಸ್ಪೆಷಲ್ ವ್ಯಕ್ತಿ. ಅವ್ರು ಬೇರೆ ಯಾರೂ ಅಲ್ಲ, ಇದು ನಮ್ಮ ಯಜಮಾನ್ರು. ನಮಸ್ಕಾರ. ಸೊ ಐ ಥಿಂಕ್ ವ್ಲಾಗ್ ಒಳಗೆ, ಕುಕಿಂಗ್ ವ್ಲಾಗ್ ಒಳಗೆ ಅಲ್ಲೇ ಇಲ್ಲೇ ನೋಡಿರ್ತೀರಿ, ಬಟ್ ಡೈರೆಕ್ಟ್ಲಿ ನೋಡಿಲ್ಲ. ಸೊ ಇವತ್ತು ನನ್ನ ಮೇಕಪ್ ಇವ್ರು ಮಾಡ್ತಾರೆ. ಸೊ ನಿಮ್ಗೆ ಆಲ್ರೆಡಿ ಗೊತ್ತಿರೋಂಗಂತ ನಾನಂತೂ ಸಿಕ್ಕಾಪಟ್ಟಿ ಮೇಕಪ್ ಮಾಡ್ತೀನಿ. ಐ ಲವ್ ಡೂಯಿಂಗ್ ಮೇಕಪ್. ಬಟ್ ನನ್ನ ಜೋಡಿ ಇಷ್ಟು ದಿನ ಇವ್ರಿಗೆ ಮೇಕಪ್ ಬಗ್ಗೆ ಎಷ್ಟು ನಾಲೆಜ್ ಐತಂತ ತಿಳ್ಕೊಳ್ಳೋಣ. ಬರ್ರಿ ಸ್ಟಾರ್ಟ್ ಮಾಡೋಣ. ವಿತೌಟ್ ಎನಿ ಫರ್ದರ್ ಡು, ನಿಮ್ಗೇನಾದರೂ ಈ ವ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿರಿ, ಹಾಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿರಿ. ಸೊ ಲೆಟ್ಸ್ ಗೆಟ್ ದ ವಿಡಿಯೋ ಸ್ಟಾರ್ಟೆಡ್. ಆ್ಯಕ್ಚುಲಿ ಪ್ರಾಡಕ್ಟ್ಸ್ ಹುಡ್ಕೋ ಸ್ವಲ್ಪ ಭಾಳ ಅಷ್ಟು ಪಜೀತಿ, ಅಷ್ಟು ಡಿಫಿಕಲ್ಟ್ ಮಾಡೋದು ಬೇಡ ಅಂಥೇಳಿ ನಾನು ಆಲ್ರೆಡಿ ನಂಗೆ ಬೇಕಾಗಿರೋಂಥ ಪ್ರಾಡಕ್ಟ್ಸ್ ತಂದಿದ್ದೀನಿ. ಸೊ ಐ ಥಿಂಕ್ ನಾ ಅವ್ರಿಗೆ ಯಾವ ಸ್ಟೆಪ್ ಅಂತಲೂ ಹೇಳ್ತೀನಿ, ಯಾವ ಸ್ಟೆಪ್ ಒಳಗೆ ಏನು ಉಪಯೋಗಿಸ್ಕೋಬೇಕಂತೇಳಿ. ಬಿಕಾಸ್ ಇದು ಅವ್ರದ್ದು ಫಸ್ಟ್ ಮೇಕಪ್ ವಿಡಿಯೋ ಆಗಿರೋದ್ರಿಂದ ಸ್ವಲ್ಪ ಹೆಲ್ಪ್ ಮಾಡೋಣ, ಅಷ್ಟು ಡಿಫಿಕಲ್ಟ್ ಮಾಡೋದು ಬೇಡ ಅಂಥೇಳಿ. ಸೊ ನೋಡೋಣ ಬರ್ರಿ. ಆದರೂ ಫಸ್ಟಿಗೆ ಕೇಳ್ತೇನೆ ಯಾವ್ದು ಪ್ರಾಡಕ್ಟ್ ಏನು ಗೊತ್ತೈತೆ ಅಂತ ನೋಡೋಣ, ಅವ್ರ ಮೇಕಪ್ ನಾಲೆಜ್ ಚೆಕ್ ಮಾಡೋಣ ಅಂತ. ಸೊ ಇವ್ರಿಗೆ ಗೊತ್ತಿರೋ ಮೇಕಪ್ ಪ್ರಾಡಕ್ಟ್ ಒಂದು ಬ್ರ್ಯಾಂಡ್ ಯೂಸ್ ಮಾಡ್ತಾರೆ. ಅದೇನಂದ್ರೆ ಡ್ಯಾಸ್ಲರ್ ಎಡ್ಶರ್ನ ಪೌಡರ್. ನಂಗೆ ಮೇಕಪ್ ಬಗ್ಗೆ ಏನು ಐಡಿಯಾ ಇಲ್ಲ, 06 ಸೆನ್ಸ್. ನಂಗೆ ಗೊತ್ತಿರೋದೊಂದು ಡ್ಯಾಸ್ಲರ್, ಅದೊಂದು ಪೌಡರ್ಸ್. ಮತ್ತು ಮೇಕಪ್ದೇನು ಅಷ್ಟು ನಾಲೆಜ್ ಇಲ್ಲ. ಬಟ್ ಮೇಕಪ್ ಅವರಿಗೆ, ಮೇಡಮ್ ಅವ್ರಿಗೆ ನನ್ನ ಕೈಲಿಂದ ಮೇಕಪ್ ಮಾಡ್ಕೋಬೇಕಂತ ಭಾಳ ಆಸೆ ಇತ್ತು. ಆದ ಕಾಲದಿಂದ ಏನು ಗೊತ್ತಿಲ್ಲ ಅದನ್ನು ಇವತ್ತು ಅವ್ರು ನಂಗೆ ಹೇಳ್ಕೊಡ್ತಾರೆ ಏನೇನಂತ. ಆ ಬೇಸ್ ಮೇಲೆ ಹೆಂಗೆ ಮಾಡೋದಂತ ಇವಾಗ ನಾನು ಮೇಕಪ್ ಮಾಡ್ತೀನಿ. ಬರ್ರಿ ನೋಡ್ರಿ. ವಿಶ್ ಮಿ ಆಲ್ ದ ಬೆಸ್ಟ್ ಗೈಸ್. ಸೊ ಅಕಾರ್ಡಿಂಗ್ ಟು ಯು ಫಸ್ಟ್ ಮೇಕಪ್ ಸ್ಟೆಪ್ ಏನು? ನೀ ಏನು ಹೇಳ್ತೀಯ ಅದು ಹಚ್ಚೋದ. ನನಗೆ ಅದ್ರ ಬಗ್ಗೆ ಜೀರೋ ಏನು ಗೊತ್ತಿಲ್ಲ ರೀ. ಮೇಡಮ್ ಹೆಂಗೆ ಹೇಳ್ತಾರೆ ಅದ್ರ ಬೇಸ್ ಮೇಲೆ ಯಾವ ಟೈಪ್ ಹಚ್ಚೋದು ಗೊತ್ತಿಲ್ಲ. ಅದು ಹೆಂಗೆ ಹಚ್ತಾರೆ ಅಷ್ಟು ದೂರದಿಂದ ನೋಡಿದ ಅವಾಗ ಹೋಗಿದ್ದು ಅಂತ. ಅದು ಬಿಟ್ಟರೆ ನಂಗೆ ಏನು ಗೊತ್ತಿಲ್ಲ. ಬಟ್ ಆದರೂ ಟ್ರೈ ಮಾಡೋಣ, ಅದ್ರ ಬಗ್ಗೆ ತಿಳ್ಕೊಳ್ಳೋಣ. ಸೊ ಫಸ್ಟ್ ಪ್ರೈಮರ್ ಇದು ಇಲ್ಲಿ ಟೀಸೋನಿಗೆ ಹಚ್ಬೇಕು. ಈಗ ಪ್ರೈಮರ್ ಅಂದ್ರೆ ನಂಗೆ ನೆನಪಾಗಿದ್ದೇನೆಂದ್ರೆ ಇವು ಪೇಂಟಿಂಗ್ ಕೆಲಸ ಮಾಡೋದ್ರಿಂದ ಫಸ್ಟ್ ಪ್ರೈಮರ್ ಹಚ್ತಾರೆ, ಅದೇ ನೆನಪಾತ. ಇದು ಸ್ವಲ್ಪ ಮಕ್ಕನೂ ಪ್ರೆಪ್ ಮಾಡಕ್ಕೆ. ಸೊ ಆಲ್ರೆಡಿ ನಾವು ಮಾಯ್ಶ್ಚರೈಸರ್, ಸನ್ಸ್ಕ್ರೀನ್ ಅದೆಲ್ಲ ಮುಗಿಸ್ಬಿಟ್ಟೇನಿ. ಜಸ್ಟ್ ಮೇಕಪ್ಪಿಗೆ ಡೈರೆಕ್ಟ್ ಹೊಂಟೋಣ. ಈಗ ಹೆಂಗಿದೆ ಇದು ಒಂದೇ ಬಡೊಳಗೆ ತಗೋ. ಇಲ್ಲೇ 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 ಹಾಂ ಸ್ವಲ್ಪ ಸ್ವಲ್ಪ ತಗೋ, ಭಾಳ ತಗೋ. ಬ್ಲೆಂಡ್ ಮಾಡು ಕೈ ಫುಲ್ ಸ್ವಲ್ಪ ಭಾಳ ಫೋರ್ಸ್ ಹಾಕೋಣ. ಆ್ಯಕ್ಚುಲಿ ಆಲ್ಸೋ ಪೂರ್ತಿ ಸ್ಪ್ರೆಡ್ ಮಾಡಬೇಡ, ಇಲ್ಲೇ ಹಿಂಗೆ ಮಾಡ. ಆಲ್ಸೋ ದಿಸ್ ಇಸ್ ದ ಫಸ್ಟ್ ಟೈಮ್ ನಾವು ಬೇರೆ ಯಾರ್ದೋ ಕಡೆ ಮೇಕಪ್ ಮಾಡಿಸ್ಕೊಳತ್ತೀನಿ. ಇವನ್ ಲೈಕ್ ಕನ್ಸಿಡರ್ ಪ್ರೊಫೆಷ್ನಲ್ ಆಗಲಿ ನಾನ್ ಪ್ರೊಫೆಷ್ನಲ್ ಆಗಲಿ. ಗೈಸ್ ಮೇಡಮ್ ಅವ್ರು ಸ್ಟಿಲ್ ಅವ್ರ ಮದುವೆಗೂ ಕೂಡ ಅವರ ಮೇಕಪ್ ಮಾಡ್ಕೊಂಡ್ಬಂದಿದ್ರು. ಮೇಕಪ್ ಆರ್ಟಿಸ್ಟ್. ಯೂಶ್ವಲಿ ನೆಕ್ಸ್ಟ್ ಕಲರ್ ಕರೆಕ್ಟಿಂಗ್ ಮಾಡ್ಕೋತೀನಿ, ಬಟ್ ಇಲ್ಲಿ ಅಷ್ಟು ಹಸಲ್ ಬೇಡ ಅಂತೇಳಿ ಡೈರೆಕ್ಟ್ ಫೌಂಡೇಶನ್ಗೆ ಇದು ಎಲ್ಫ್ ಅವ್ರದ್ದು ಫೌಂಡೇಶನ್. ಸೊ ಇದನ್ನು ಫುಲ್ ಫೇಸ್ ತುಂಬ ಹಚ್ಬೇಕು ನೀವು. ಎಲ್ಫ್ ಅವ್ರದ್ದು ಫೌಂಡೇಶನ್ ಅಂತ ಸ್ವಲ್ಪ 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 ತಗೋ. ಡಾಟ್ 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 ಹೆಂಗೆ ಸರ್ ಅಂದ್ರೆ ಇದು ಮಸಾಜ್ ಮಾಡೋ ಮುಂದೆ ಕಟಿ ಅಂಗಡಿ ಒಳಗೆ ನಮಗೆ ಬಾಡಿಸಿದ್ರಲ್ಲ ಕ್ರೀಮ, ಆ ಟೈಪ್ ಫೀಲ್ ಆಗೋದಂಗೆ. ಸೊ ಈಗ ಅಸ್ತ್ರಗಳ ಸಮಯ. ಇದು ಫೌಂಡೇಶನ್ ಬ್ರಷ್. ಇದು ಬ್ರಷ್ ಬೇಕಾ ಬ್ಯೂಟಿ ಬ್ಲೆಂಡರ್ ಬೇಕಾ? ಏನು ಇದೆ ಫೈನ್. ಪೇಂಟ್ ಹೊಡೋದಂಗೆ ಫೀಲ್ ಆಗಿದೆ. ಹಂಗಲ್ಲ, ಜಸ್ಟ್ ಹಿಂಗೆ 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 ಮಾಡು. ಪೇಂಟ್ ಹೊಡಿಬೇಡ. ಅದು ಆ್ಯಕ್ಚುಯಲ್ ಮೀನಿಂಗ್ ಅಂತಾರಲ್ಲ, ಹುಡುಗರಿಗೆ ಯಾವಾಗಲೂ ಹುಡುಗಿಯರು ಮೇಕಪ್ ಮಾಡೋದಂದ್ರೆ ಪೇಂಟ್ ಬಳದಾಗ ಇರ್ತೈತೆ ಅಂತೇಳಿ. ಸೊ ಇವರು ಅದನ್ನ ರಿಯಾಲಿಟಿ ಒಳಗೆ ಮಾಡತ್ತಾರೆ. ಇನ್ನು ಫಸ್ಟ್ ಟೈಮ್ ಈ ಟೈಪ್ ಹಿಡಿದು ಹಿಂಗೆ ಪೇಂಟ್ ಹೊಡೋದು. ನಾನು ವರ್ಷ ದಸರಾಗೆ ನಮ್ಮ ಮನೆಯಾಗ ನಮ್ಮ ಮನೆಗೆ ಪೇಂಟ್ ಹೊಡೆದು ರೂಢಿ. ಅದು ಬಿಟ್ಟು ದಸರಾಗ ನಾವು ಮನೆಗೆ ಪೇಂಟ್ ಹೊಡೆದು ರೂಢಿ. ಇವತ್ತು ನಾನು ಹೆಂಡತಿ ಪೇಂಟ್ ಮಾಡತ್ತೇನೆ ನಾನು. ಆ್ಯಕ್ಚುಲಿ ಸ್ವಲ್ಪ ನಂಗೆ ಹಿಂಗೆ ಮೇಕಪ್ ಯಾರಾದರೂ ಬೇರೆಯವ್ರು ಮಾಡಿದ್ರೆ ಸ್ವಲ್ಪ ಈಗ ಫೀಲ್ ಆಗ್ತೈತಿ, ಸ್ವಲ್ಪ ಆ್ಯಂಗ್ಸೈಟಿ ಫೀಲ್ ಆಗ್ತೈತಿ ನಂಗೆ. ಅದಕ್ಕೆ
ಗೈಡ್ ಮಾಡತ್ತೀನಿ ನಾ ಸ್ವಲ್ಪ ಟ್ರಯಲ್ ಇರಲಿ ಅಂತೇಳಿ. ನಾಟ್ ಬ್ಯಾಡ್, ಬಟ್ ಇಲ್ಲಿ ಇನ್ನ ಮಾರ್ಕ್ಸ್ ಕಾಣತೈತಿ, ಬಟ್ ದ್ಯಾಟ್ಸ್ ಓಕೆ. ಕನ್ಸೀಲರ್ ಇದು ಇಲ್ಲ ಸೊ ಇದು ಹಾಂ ಹಾಂ ಉಲ್ಟಾ ಸ್ವಲ್ಪ ಎಕ್ಸೆಸ್ ರಿಮೂವ್ ಮಾಡ್ಕೊ, ಇದ್ರಾಗ ರಿಮೂವ್ ಮಾಡಿ. ಹಾಂ ಇನ್ನೊಂದು ಚೂರು ಬ್ರಷ್ ಅಲ್ಲ, ಶಾಲಾಗ ಪೇಂಟ್ ಮಾಡಬೇಕಾದ್ರೆ ಇಷ್ಟು ಬ್ರಷ್ ಹಿಡಿದಿಲ್ಲ ನಾವು, ಒಂದೇ ಬ್ರಷ್ದಾಗ ಎಲ್ಲ ಪೇಂಟ್ ಮಾಡಿ ಮುಗಿಸ್ತಿದ್ದೆ. ಇದು ಕನ್ಸಿಡರ್, ಇದು ಸ್ವಲ್ಪ ಲೈಟರ್ ಶೇಡ್, ಸ್ವಲ್ಪ ಬ್ರೈಟ್ನೆಸ್ಗೆ ಇಲ್ಲೇ ಒಂದು ಸ್ವಲ್ಪ ಇಲ್ಲೇ ಎಕ್ಸೆಸ್ ರಿಮೂವ್ ಮಾಡ್ಕೊಂಡು ನೋಡಲ್ಲ ಅದೇನೋ ಹಿಂಗೆ ಮಾರ್ಕ್ ಮಾಡ್ತಾರಲ್ಲ ಅದು ಹಿಂಗೆ ಕಾಡು ಜನರು ಡ್ಯಾನ್ಸ್ ಮಾಡ್ಬೇಕಾದ್ರೆ ಹಿಂಗೆ ವಿಂಗ್ಸ್ ಮಾಡ್ತಾರಲ್ಲ ಹಂಗೆ ಮಾಡಿಬಿಟ್ರೆ ಇದನ್ನು ಸೇಮ್ ಬ್ಲ್ಯಾಂಡ್ ಮಾಡಿ ಹಂಗೆ ಅದು ಉಳಿದಿದ್ದು ಸ್ವಲ್ಪ ಇಲ್ಲೂ ಐಲಿಟ್ಸ್ ಮಾಡಿರ್ತಾವ. ಹಿಂಗೆ ಬಳಿಬೇಡ. ಸ್ಲೋ ಒಂಥರ ಹೆಂಗಂದ್ರೆ ಹೂ ಹಿಡ್ದಾಗ ಹಿಡಿಬೇಕು ನಾವು. ಇಟ್ಸ್ ಇಂಪಾರ್ಟೆಂಟ್ ಯೆಟ್ ರಿಸ್ಕಿ ಪಾರ್ಟ್. ಇದು ಆ್ಯಕ್ಚುಲಿ ಈಸಿಲಿ ಬ್ಲೆಂಡ್ ಆಗ್ತೈತಿ, ಸೊ ಅದಕ್ಕೆ ಇದು ಬ್ಲಷ್ ಇದು ಹಚ್ಬೇಕು. ಹಿಂಗಾರ ಹಚ್ಚ ಇಲ್ಲ ಹಿಂಗೆ ತೊಗೊಂಡು ಹಿಂಗಾರ ಮಾಡಿ ಡೈರೆಕ್ಟ್ ಹಚ್ತಾನೆ. ಹಿಂಗಲ್ಲ ಅದು ಫುಲ್ ಪೇಂಟಿಂಗ್ ಎಕ್ಸ್ಪೀರಿಯನ್ಸ್. ಅದು ಈಗ ಇದು ಬ್ಲ್ಯಾಂಕ್ ಕ್ಯಾನ್ವಾಸ್ ಒಳಗೆ ಕಲರ್ ಫಿಲ್ ಮಾಡ್ದಂಗೆ ತಗೋ, ಈ ಕಡೆ ಬ್ಲೆಂಡ್ ಮಾಡಬೇಕು. ಬ್ಲಷ್ ಏನೂ ಕಾಣೋದಿಲ್ಲ. ಐ ವಾಂಟ್ ಸಮ್ ಮೋರ್ ಕಲರ್. ಏನು ಕಾಣತ್ತಿಲ್ಲ, ಏನು ಕಾಣತ್ತಿಲ್ಲ. ಈ ಕಡೆ ಏನೋ ಸ್ವಲ್ಪ ಕಾಣತ್ತೈತಿ, ಈ ಕಡೆ ಇದು ಕಾಣತ್ತಿಲ್ಲ. ಐ ಶ್ಯಾಡೋಗೆ 3 ಪ್ಯಾಲೆಟ್ ಅದಾವ. ಈ 3 ಪ್ಯಾಲೆಟ್ ಒಳಗೆ ಯಾವ ಕಲರ್ ಯಾವ್ದಾರ ನೀ ಚೂಸ್ ಮಾಡೋದು, ನೀನ ಮೇಕಪ್ ಮಾಡತ್ತ. ಸೊ ಇದು ಪ್ಯಾಲೆಟ್ ಬ್ರಷ್ ಕಿಸಿದೆ ನೋಡ್ದಂಗೆ ಏನಂತಂದ್ರೆ ಸ್ಕೂಲ್ ಒಳಗಿದ್ದಾಗ ಅವ್ರು ಕಲರ್ಸ್ ಡಬ್ಬಿ ಬರ್ತಿದ್ವಲ್ಲ, ಅದ್ರೊಳಗೆ ನಮ್ಗೆ ಹಿಂಗೆ ಕಲರ್ಸ್ ಮಾಡಾಕಿಸ್ತಿದ್ದೆ ಡ್ರಾಯಿಂಗ್ ಮಾಡಿ, ಆ ಟೈಪ್ ಫೀಲ್. ಯಾವುದು ಯು ಚೂಸ್, ನಿಂಗೆ ಯಾವ್ದು ಈ ಡ್ರೆಸ್ಸಿಗೆ ಸ್ವಿಚ್ ಆಗ್ಬೋದು ಅನಿಸ್ತದೆ? ಹುಡುಗರಲ್ಲ ಇಷ್ಟ ಈ ಕಣ್ಣು ಕಾಣಂತಿಲ್ಲ. ಕಾಣತಿಲ್ಲ ನೋಡ್ಲಿ, ಸ್ವಲ್ಪ ಫುಲ್ ಕವರ್ ಆಗಬೇಕಲ್ಲ ಕಣ್ಣು. ಡಾರ್ಕ್ ಕುದುರೆ ಜಾಸ್ತಿ ಆಗ್ತೈತೆ ಅಂತ ಅನಿಸಿದ್ದೆ. ಸೊ ವಿಲ್ ಮೂವ್ ಆನ್ ಟು ಕಾಜಲ್. ಇಲ್ಲಿ ಮೇಲೆ ಚೆಕ್ ಬರ್ತೈತೆ. ಇನ್ನು ಚೂರು ಡಾರ್ಕ್ ಮಾಡಿ ನಡೀತದೆ. ಇರಲಿ, ಇಲ್ಲಿ ಚೂರು ಮ್ಯಾಲೆ ಹೋಗ್ತೈತಿ, ಇಲ್ಲಿ ಕೆಳಗೆ ಹೋಗ್ತೈತಿ, ಬಟ್ ಇಲ್ಲಿ ಬಿಲ್ ರಿಮೂವ್ ದಟ್. ಆ್ಯಕ್ಚುಲಿ ಭಾಳ ಜನ ಹೆದರ್ತಾರೆ ಅಪ್ಪರ್ ವಾಟರ್ ಲೈನ್ ಮಾಡ್ಕೊಳಕ್ಕೆ, ಬಟ್ ನನ್ನ ಗಂಡ ಇಷ್ಟು ಕಾನ್ಫಿಡೆಂಟ್ಲಿ ಮಾಡತ್ತಾರಂದ್ರೆ ಐ ಆಮ್ ಸೋ ಪ್ರೌಡ್ ಆಫ್ ಯು, ಸೋ ಪ್ರೌಡ್ ಆಫ್ ಯು. ಎಷ್ಟದ ದೇವ ಲಿಪ್ ಲೈನರ್ ಪ್ಲಸ್ ಲಿಪ್ಸ್ಟಿಕ್. ನನಗಿಂತ ಬೇಡ ಬರೋಣ. ಡಾರ್ಕ್ ಐತಿಲ್ಲ ಲೈಟ್ ಐತಿ.
ಮೇಕಪ್ ಮಾಡಿರುವ ಫೈನಲ್ ಲುಕ್ಕು ಇದಾಗಿರುತ್ತೆ. ನೀವು ಇದಕ್ಕೆ ಎಷ್ಟು 10ರಲ್ಲಿ ಎಷ್ಟು ಅಂಕಗಳನ್ನು ಕೊಡುತ್ತೀರಿ ನಮಗೆ ಕಮೆಂಟ್ ಮುಖಾಂತರ ತಿಳಿಸಿ. ಹಾಕ್ಕೊಂಡು ಹೋಗ್ಬೋದು, ಹಿಂಗೆ ಹೋಗ್ಬೋದು ಹೊರಗಡೆ. ನಂಗೆ ಅನ್ಸೋದು ಇನ್ನೊಂದು ಸ್ವಲ್ಪ ಬ್ಲಷ್ ಬೇಕಿತ್ತು ಅಂತ ಹೇಳಿ. ಆಲ್ಸೋ ಇನ್ನೂ ಒಂದು ಪಾಯಿಂಟ್ ಏನಂದ್ರೆ ನಾ ಭಾಳ ಈಸಿ ಕೊಟ್ಟೇನೆ ಟಾಸ್ಕ್. ನೆಕ್ಸ್ಟ್ ಟೈಮ್ ಇದೇ ಥರದ ವಿಡಿಯೋ ಮಾಡ್ತೀನಿ, ಅದರೊಳಗೆ ಮೇಕಪ್ ಪ್ರಾಡಕ್ಟ್ ಚೂಸ್ ಮಾಡೋದ್ರಿಂದ ಹಿಡಿದು ಒಂದು ಯಾವುದೋ ಲುಕ್ ಇಟ್ಕೊಂಡು ಆ ಲುಕ್ನ ರೀಕ್ರಿಯೇಟ್ ಮಾಡ್ಬೇಕು ನಾವು. ಇಟ್ಸ್ ಗೋಯಿಂಗ್ ಟು ಹಾರ್ಡ್ ಗೈಸ್, ಇದು ಇಟ್ಸ್ ಲೈಕ್ ಅ ವೆರಿ ಬಿಗಿನರ್ ಲೆವೆಲ್ ಒಳಗೆ ಮಾಡವ್ ನಾವಿದೆ. ನೆಕ್ಸ್ಟ್ ಕೆಲವೊಂದಿಷ್ಟು ತಿಂಗಳ ನಂತರ ಸ್ವಲ್ಪ ಹಾರ್ಡ್ ಲೆವೆಲ್ ಮಾಡೋಣ. ಒಂದು 10 ಮಾರ್ಕ್ಸ್ ಒಳಗೆ ಐ ಕ್ಯಾನ್ ಗಿವ್ 7. ಯಾಕೆಂದ್ರೆ ಇನ್ನೊಂದು ಸ್ವಲ್ಪ ಡಾರ್ಕ್ ಸರ್ಕಲ್ಸ್ ಎಲ್ಲ ಪೀಕ್ ಆಗತೈತಿ ಆ್ಯಂಡ್ ಮೌತ್ ಅರೌಂಡಿರೋ ಪಿಗ್ಮೆಂಟೇಷನು ಕಾಣತೈತಿ. ಸೊ ಅದಕ್ಕಾಗಿ 3 ಮಾರ್ಕ್ಸ್ ಮೈನಸ್ ಮಾಡೀನಿ. ಬಟ್ ಫಾರ್ ಬಿಗಿನರ್ಸ್ ಲೆವೆಲ್ ಇಟ್ಸ್ ಅ ಗ್ರೇಟ್ ಎಫರ್ಟ್. ರೈಟ್ ಆ್ಯಂಡ್ ಬಾಡಿ ಥ್ಯಾಂಕ್ ಯು ಕೊಡ್ದೆ ನಾನು ನಿಂಗೆ. ಫಾರ್ ವಾಚಿಂಗ್. ಈ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆದರೆ ಲೈಕ್ ಮಾಡಿರಿ, ಹಾಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿರಿ. ಇನ್ನೊಂದಿಷ್ಟು ವ್ಲಾಗ್ಸ್ ಆ್ಯಂಡ್ ವೀಡಿಯೋಸ್ ತರಕ್ಕೆ ಟ್ರೈ ಮಾಡ್ತೀನಿ, ಆದಷ್ಟು ಕನ್ಸಿಸ್ಟೆಂಟ್ ಆಗಾಗ ಟ್ರೈ ಮಾಡತ್ತೀನಿ. ಸೊ ಲೆಟ್ಸ್ ಸಿ ಹೆಂಗೆ ಓಕೆ ಅಂತ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್.